ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಿರಣ್ ಅನ್ನಿಗಿರಿ ವ್ಲಾಗ್ಸ್. ತುಂಬ ದಿನಗಳ ನಂತರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನೋ ಒಂದು ಇವತ್ತು ಚಿಕನ್ ಗೀ ರೋಸ್ಟ್ ಮಾಡುವಂತ ತುಂಬ ಆಸೆ ಆಯಿತು. ಒಂದು ನನ್ನ ಸ್ಟೈಲಲ್ಲಿ ಯಾವ ಥರ ಗೀ ರೋಸ್ಟ್ ಮಾಡ್ತೇನೆ ಒಂದು ಸ್ಪೆಷಲ್ ಆಗಿ ನಿಮಗೆ ತೋರಿಸ್ತೇನೆ. ನೀವು ಸಹ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ನೋಡು ಹೇಗೆ ಆಗ್ತದೆ ಅಂತ ನಿಮಗೆ ತೋರಿಸ್ತೇನೆ ಗೀ ರೋಸ್ಟ್. ನೋಡಿ, ನಾನು ಚಿಕನ್ ಗೀ ರೋಸ್ಟ್ ಮಾಡಲಿಕ್ಕೆ ಒಂದು 15 ಒಂದು ದೊಡ್ಡ ಗಾತ್ರದ ಬ್ಯಾಡಗಿ ಕೆಂಪು ಮೆಣಸಿನಕಾಯಿ ತಗೊಂಡಿದ್ದೇನೆ. ಮತ್ತು ಕೊತ್ತಂಬರಿ ಬೀಜ, ಮತ್ತು ಮೆಂತ್ಯದ ಬೀಜ, ಕರಿಮೆಣಸು ಮತ್ತು ಸೋಪಿನ ಕಾಳು, ಇಷ್ಟು ಐಟಮ್ ಅಂತ ತಗೊಂಡಿದ್ದೇನೆ. ಬನ್ನಿ ಇದನ್ನೊಂದು ಬಾಣಲೆಯಲ್ಲಿ ಹಾಕಿ ಹುರಿದುಕೊಂಡು ಬರಬೇಕು. ಫಸ್ಟ್ ಹುರಿಯುವ ಇದನ್ನು. ಇನ್ನೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹುರಿಲಿಕ್ಕೆ ಸರಿ ಆಗಬೇಕಲ್ಲ, ಹುರಿಯುವಾಗ ಕರೆಕ್ಟ್ ಬರಬೇಕು. ನೋಡಿ ಗೈಸ್, ನಾನು ಎಲ್ಲ ಫ್ರೈ ಮಾಡಿಕೊಂಡ ಮಿಶ್ರಣವನ್ನು ಗ್ರೈಂಡರ್ ಡಬ್ಬಕ್ಕೆ ಹಾಕಿದ್ದೇನೆ. ಇದಕ್ಕೆ ನಾನೀಗ ಶುಂಠಿ ಹಾಕ್ತೇನೆ. ಶುಂಠಿ ಸ್ವಲ್ಪ, ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ. ನಿಮ್ಗೆ ಈರುಳ್ಳಿ ಬೇಕಂದ್ರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ನಿಮ್ಮ ಇಷ್ಟ. ಯಾಕಂದ್ರೆ ನಾನು ಈರುಳ್ಳಿ ಹಾಕ್ತೇನೆ, ಇದೊಂಥರ ಡಿಫ್ರೆಂಟ್ ಆಗಿ ಮಾಡೋದು ನಾನು. ಅದಕ್ಕೆ ಈರುಳ್ಳಿ ಎಲ್ಲ ಐಟಮ್ ಹಾಕಿ ಮಾಡ್ತೇನೆ. ನಿಮಗೆ ಇಷ್ಟ ಇದ್ದರೆ ಹಾಕ್ಬೋದು, ಒಳ್ಳೆ ಟೇಸ್ಟ್ ಬರ್ತದೆ ಮಾತ್ರ. ಇದನ್ನೀಗ ಗ್ರೈಂಡ್ ಮಾಡಿಕೊಂಡು ಬರುವ, ಆಯಿತಾ? ನೋಡಿ ಗೈಸ್, ನಾವೀಗ ಅದನ್ನ ಹುರಿದಿಟ್ಕೊಂಡಿದ್ದೇವೆ. ನಾನೀಗ ಚಿಕನ್ ಗೀ ರೋಸ್ಟ್ ಮಾಡಲಿಕ್ಕೆ ಅರ್ಧ kg ಚಿಕನನ್ನು ತಗೊಂಡಿದ್ದೇನೆ. ಫ್ರೆಶ್ ಚಿಕನ್ ಇದೆ ನೋಡಿ, ಇಷ್ಟು ಚೆಂದ ಇದೆ. ಈ ಚಿಕನನ್ನು ನಾನು ಮ್ಯಾರಿನೇಟ್ ಮಾಡಿ ಇಡ್ತೇನೆ. ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಅರಿಶಿನ ಹುಡಿ, ಮತ್ತು ಮೊಸರನ್ನ ಹಾಕ್ತೇನೆ. ಇದೀಗ ಮ್ಯಾರಿನೇಟ್ ಆಗಲಿಕ್ಕೆ ಉಂಟು. ಎಲ್ಲ ಇದನ್ನು ಕರೆಕ್ಟಾಗಿ ನೆನೆಸಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿದರೆ ಸಾಕು, ಒಳ್ಳೆ ಟೇಸ್ಟ್ ಬರ್ತದೆ. ಮೊಸರು ಯಾಕೆ ಹಾಕಬೇಕಂದ್ರೆ, ಇದು ಚಿಕನ್ ಮಾಂಸ ತಿಂದ ನಂತರ ಯಾವುದೇ ಡೈಜೆಷನ್ ಆಗಲಿ, ಅಸಿಡಿಟಿ ಆಗಲಿ, ಆ ಥರದ್ದು ಯಾವುದು ಆಗುವುದಿಲ್ಲ. ಅದಕ್ಕೆ ಚಿಕನ್ ಇದಕ್ಕೆ ಮೊಸರು ಹಾಕಿ ಮಿಕ್ಸ್ ಮಾಡಬೇಕು. ಇನ್ನು ಸರಿ ಮಿಕ್ಸ್ ಮಾಡಿದ್ದೇನೆ. ಇದು ಸ್ವಲ್ಪ ಮ್ಯಾರಿನೇಟ್ ಆಗಲಿಕ್ಕೆ ಉಂಟು, ಆಯಿತಾ? ಇದನ್ನ ಸ್ವಲ್ಪ ಮ್ಯಾರಿನೇಟ್ ಆಗಲಿಕ್ಕೆ ಬಿಡುವ ಫ್ರೆಂಡ್ಸ್, ಆಯಿತಾ? ನೋಡಿ ಗೈಸ್, ಇದು ಮ್ಯಾರಿನೇಟ್ ಆಗಿ ರೆಡಿಯಾಗಿದೆ ಚಿಕನ್ನು. ಮತ್ತು ನಾವೆಲ್ಲ ಹುಡಿಯನ್ನು ಇದು ರುಬ್ಬಿಕೊಂಡು ಇದು ಸಹ ರೆಡಿ ಮಾಡಿದ್ದೇವೆ. ಈಗ ನಂದಿನಿ ಪರಿಶುದ್ಧವಾದ ತುಪ್ಪ ಕಾಯ್ತಾ ಉಂಟು. ಈಗ ಚಿಕನ್ ಒಟ್ಟಿಗೆ ಫ್ರೈ ಆಗಲಿಕ್ಕೆ ಸ್ವಲ್ಪ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಅದನ್ನು ನಿಮಗೆ ತೋರಿಸ್ತೇನೆ ಯಾವ ಥರ ಮಾಡ್ತೇನೆ ಅಂತ. ನೋಡಿ, ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಹಾಕಿದ್ದೇನೆ. ಗೀ ರೋಸ್ಟ್ದು ಏನು ಸ್ಪೆಷಾಲಿಟಿ ಅಂದರೆ, ತುಪ್ಪ ನೀವು ಎಷ್ಟು ಹಾಕಿದ್ರೂ ಕಡಿಮೆನೆ. ಅದು ಕುದ್ದು ಕೊನೆಗೆ ಅದು ತುಪ್ಪದ ಪರಿಮಳನೇ ಬರಬೇಕು. ಅದು ಪರಿಮಳ ಹೋದರೆ ಅದರಲ್ಲಿ ಏನು ಇದು ಇರುವುದಿಲ್ಲ, ಅಷ್ಟೊಂದು ಗೀ ರೋಸ್ಟ್ ಅಂತ ಅನಿಸೋದಿಲ್ಲ. ತುಪ್ಪ ನಾನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ತುಪ್ಪ ಕಾಯ್ದ ನಂತರ ಈರುಳ್ಳಿ ಹಾಕ್ತೇನೆ. ಇವತ್ತು ತುಂಬ ಒಂಥರ ಖುಷಿ ಆಗ್ತಿದೆ. ತುಂಬ ದಿವಸದ ನಂತರ ಲಾಗ್ ಮಾಡ್ತಾ ಇದ್ದೀನಿ. ಹೇಗೆ ಆಗ್ತಾ ಉಂಟಂತ ಗೊತ್ತಿಲ್ಲ. ಈಗ ತಿಂದಮೇಲೆ ತಿಂದವರೇ ಹೇಳಬೇಕು. ಈಗ ಪಿ ಜಿಯಲ್ಲಿ ಇದ್ದಾರೆ ಒಬ್ಬ ಹುಡುಗ, ಮತ್ತು ಅಜ್ಜಿ ಇದ್ದಾರೆ.
ಚಿಕನ್ ಗೀ ರೋಸ್ಟ್ ತಿಂದು ಎಂತ ಹೇಳ್ತಾರೆ ನೋಡಬೇಕು. ತುಂಬ ದಿವಸದ ನಂತರ ವ್ಲಾಗ್ ಓಪನ್ ಮಾಡಿದ್ದೇವೆ. ಏನೋ ಉದಾಸೀನ ಕಳೆದು ಹೋಗಿದೆ, ಉದಾಸೀನಲ್ಲಿ ಮುಳುಗಿ ಇಷ್ಟು ದಿವಸ. ಈಗ ಗೀ ರೋಸ್ಟ್ ಮಾಡುವ ಹಂತಕ್ಕೆ ಬಂದಿದ್ದೇವೆ. ಉದ್ದುದ್ದಾಗಿ ಕಟ್ ಮಾಡಿದಂಥ ಈರುಳ್ಳಿನ ಹಾಕ್ತಿದ್ದೇನೆ. ಫ್ರೈ ಮಾಡಬೇಕು. ಈರುಳ್ಳಿ ಹಾಗೆ ಫ್ರೈ ಮಾಡ್ತಾ ಇರಬೇಕು. ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಚಿಕನ್ ಹಾಕು. ಮ್ಯಾರಿನೇಟ್ ಆದಂಥ ಚಿಕನನ್ನು ಹಾಕಬೇಕಾಗ್ತದೆ. ನೋಡಿ, ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ಗೀ ರೋಸ್ಟ್ ಎಲ್ಲರೂ ಮಾಡ್ತಾರೆ, ಈಗ ಏನು ಎಲ್ಲರೂ ವಿಧ ವಿಧದ ಅಡುಗೆ ಮಾಡ್ತಾರೆ. ನಾನು ಇವತ್ತು ಏನು ಉದಾಸೀನ ಕಳೆದು ಒಂದು ನೋಡುವ ಹಾಗೆ ಹೇಗಾಗ್ತದೆ. ನಾವು ಅಡುಗೆ ಮಾಡೋರಲ್ಲ ಆ್ಯಕ್ಚುಲಿ, ನಮ್ಮ ಕೈಯಲ್ಲಿ ಅಡುಗೆ ಆಗ್ತದ ಟ್ರೈ ಮಾಡುವ ಅಂತ ಮಾಡ್ತಿದ್ದೀವಿ ಅಷ್ಟೇ. ನೋಡುವ ಹೇಗೆ ಬರ್ತದೆ. ಈರುಳ್ಳಿ ಫ್ರೈ ಆಗಿದೆ. ನಾವು ಅದಕ್ಕೆ ಮ್ಯಾರಿನೇಟ್ ಮಾಡಿರುವಂಥ ಚಿಕನನ್ನು ಹಾಕಿ ಇದು ಫುಲ್ ತುಪ್ಪದಲ್ಲಿ ಫ್ರೈ ಆಗಲಿಕ್ಕೆ. ನೀವು ಮೊದಲು ಈ ತುಪ್ಪ ಏನು ಹಾಕಿದಿರಲ್ಲ, ಅದಕ್ಕೆ ಮೊದಲು ಮಸಾಲೆ ಹಾಕಿ ಮತ್ತೆ ನೀವು ಚಿಕನ್ ಹಾಕಿದರೂ ಆಗ್ತದೆ, ಅಥವಾ ಮೊದಲೇ ಚಿಕನ್ ಹಾಕಿ ಮತ್ತೆ ನಾವು ರುಬ್ಬಿಕೊಂಡ ಮಿಶ್ರಣವನ್ನು ಸಹ ಹಾಕಿದರೂ ಆಗ್ತದೆ. ಯಾಕೆ ನಾನು ಮೊದಲೇ ಚಿಕನ್ ಯಾಕೆ ಹಾಕಿದೆ ಅಂದರೆ, ಗೀ ರೋಸ್ಟ್ ಮಾಡುವಾಗ ಚಿಕನ್ ಪೀಸ್ ಉಂಟಲ್ಲ, ಪ್ರತಿಯೊಂದು ಪೀಸು ಆ ತುಪ್ಪವನ್ನು ಎಳ್ಕೊಳ್ಬೇಕು. ತುಪ್ಪದಲ್ಲಿ ಅದು ರೋಸ್ಟ್ ಆಗಬೇಕು, ಅಂದ್ರೇ ಅದು ಗೀ ರೋಸ್ಟ್ ಆಗ್ತದೆ. ಮೊದಲೇ ಮಸಾಲೆ ಹಾಕಿದರೆ ಮಸಾಲೆ ಸ್ವಲ್ಪ ತುಪ್ಪದಲ್ಲಿ ಮಿಕ್ಸ್ ಆದರೆ ಅದು ಬೇರೆ ಥರ ಬರ್ತದೆ ಟೇಸ್ಟು. ಚಿಕನನ್ನು ನಾವು ತುಪ್ಪದಲ್ಲೇ ಬೇಯಿಸಲಿಕ್ಕೆ, ಆಗ ಮಾತ್ರ ಅದು ಗೀ ರೋಸ್ಟಿಗೆ ಸರಿ ಬರ್ತದೆ. ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಇಷ್ಟೇ ಬೈಬೇಕು. ಸ್ವಲ್ಪ ಮೊದಲೇ ನಾನು ಕರಿಬೇವು ಸಹ ಹಾಕ್ತೀನಿ.
ನಿಗಾಯ್ಸ್ ಇದು ತುಪ್ಪದಲ್ಲಿ ಈಗ ಒಂದು 15 ನಿಮಿಷ ಫ್ರೈ ಹಾಕ್ಲಿಕ್ಕೆ ಉಂಟು. ಹೀಗೆ ಫ್ರೈ ಆಗಲಿ. ಫ್ರೈ ಆದಮೇಲೆ ರುಬ್ಬಿದ ಮಿಶ್ರಣವನ್ನು ಇದಕ್ಕೆ ಹಾಕಿ. ಚಿಕನ್ ಬೆಂದಿದೆ, ತುಪ್ಪದಲ್ಲೆಲ್ಲ ಫುಲ್ ರೋಸ್ಟ್ ಆಗಿದೆ ಚಿಕನ್. ನಾವು ಇದಕ್ಕೆ ಈಗ ಆಗೇನು ರುಬ್ಬಿಕೊಂಡ ಮಸಾಲೆ ಉಂಟಲ್ಲ ಅದನ್ನು ಹಾಕ್ತಿದ್ದೇವೆ. ಅದೇನೆಲ್ಲ ಹಾಕ್ಕೊಂಡಿದ್ದೇವಲ್ಲ ಆಗ ರುಬ್ಬಿಕೊಂಡ ಮಸಾಲೆ ಅದನ್ನೆಲ್ಲ ಹಾಕಲಿಕ್ಕೆ. ಈಗ ಇದು ಮಸಾಲೆಯಲ್ಲಿ ಒಳ್ಳೆ ಫ್ರೈ ಆಗಬೇಕು. ತುಂಬ ಪರಿಮಳ ಬರ್ತಾ ಉಂಟು. ಮನೆಯೆಲ್ಲ ತುಪ್ಪದ ವಾಸನೆ ಹೇಗಿದೆ, ಫುಲ್ ಗೀ ರೋಸ್ಟ್. ಫುಲ್ ಮಸಾಲೆಯಲ್ಲಿ ಮಿಂಡೆದ್ದು ಫುಲ್ ರೋಸ್ಟ್ ಆಗಬೇಕು. ಆವಾಗ ನಿಮಗೆ ಗೀ ರೋಸ್ಟದ ಟೇಸ್ಟ್ ಸಿಗ್ತದೆ. ಅಲ್ಲಿವರೆಗೂ ವೇಟ್ ಅಂಡ್ ಸಿ. ಮಿಕ್ಸ್ ಮಾಡ್ತೀವಿ ಕರೆಕ್ಟಾಗಿ. ಮಿಕ್ಸ್ ಆದರೆ ಎಲ್ಲ ಪುನಃ ಯಾಕೆ ತುಪ್ಪ ಹಾಕಿದ್ದಂದರೆ ನೀವು ಎಷ್ಟೇ ತುಪ್ಪ ಹಾಕಿದರೂ ಕಡಿಮೆ ಗೀ ರೋಸ್ಟ್. ಯಾಕಂದರೆ ಚಿಕನ್ಗೆ ನಾವು ತುಪ್ಪ ಹಾಕಿದ್ವಲ್ಲ, ಈಗ ಮಸಾಲೆಗೆ ತುಪ್ಪ ಸ್ವಲ್ಪ ಎಳಲಿಕ್ಕೆ ಬೇಕು. ಅದು ಮಿಕ್ಸ್ ಆಗುವಾಗ ಸರಿ ಬರ್ತದೆ ನಮಗೆ. ಇದು ಲೋ ಫ್ಲೇಮಲ್ಲಿ ನಾವು ಇದನ್ನೊಂದು 15 ನಿಮಿಷ ಹೀಗೆ ಮಾಡ್ಕೊಳ್ಬೇಕು. ಆಯಿತಾ, ಇದು ಸರಿ ಫ್ರೈ ಆಗಿ. ಎಸ್ ಗಾಯ್ಸ್, ನೋಡುವ ಹೇಗೆ ಬಂದಿದೆ ಅಂತ. ಸೂಪರಾಗಿ ಬಂದಿದೆ ಗುರು, ಅನ್ಬಿಲೀವಬಲ್. ಫುಲ್ ಪರಿಮಳ. ಚಿಕನ್ ಗೀ ರೋಸ್ಟ್ ಅಂದರೆ ಓಕೆ, ಸೂಪರ್. ಇವತ್ತು ಬ್ಯಾಟಿಂಗ್ ಮಾಡಿದೆ, ಈಗ ಹೊಟ್ಟೆ ಬೇರೆ ತುಂಬ ಹಸ್ತಿದೆ. ತಟ್ಟೆ ತಗೊಳ್ಳೋದು ಹಾಕೊಳ್ಳೋದು ರೆಡಿಯಾಗಿದೆ. ಒಂದೊಂದು ಪೀಸು ಸೂಪರಾಗಿ ಫ್ರೈ ಆಗಿದೆ. ನೋಡಿ ಹೇಗೆ ಉಂಟು ನೋಡಿ, ಸಖತ್ತಾಗಿ ಬಂದಿದೆ. ಒಂದೊಂದು ಪೀಸ್ ಕರೆಕ್ಟಾಗಿ ಫ್ರೈ ಆಗಿದೆ. ಗೀ ರೋಸ್ಟ್ ಇಸ್ ಅಲ್ಟಿಮೇಟ್. ಇಟ್ ಈಸ್ 100% ಲೈಕಿಂಗ್ ಸ್ಮಾಲ್. ಓಕೆ, ಸೂಪರಾಗಿ ಬಂದಿದೆ. ನೀವು ಸಹ ಟ್ರೈ ಮಾಡಿ. ಇದರೊಟ್ಟಿಗೆ ಬೆಳಿಗ್ಗೆ ನಾವು ಒಂದು ಇದು ಮಾಡಿದ್ದೇವೆ, ಉತ್ತರ ಕರ್ನಾಟಕ ಶೈಲಿಯ ಚಿಕನ್ ಶೇರ್ವಾ ಮತ್ತು ಸಾಂಬಾರು. ಇದು ಸಹ ಸಕ್ಕತ್ತಾಗಿ ಬಂದು ನಮಗೆ ಕಾಯ್ತಾ ಉಂಟು ಬ್ಯಾಟಿಂಗ್ ಮಾಡಲಿಕ್ಕೆ. 2 ಐಟಮ್ ಮಾಡಿದ್ದೇವೆ. ಒಂದು ಗೀ ರೋಸ್ಟು, ಇದು ಚಿಕನ್ ಶೇರ್ವಾ ಅಜ್ಜಿ ಮಾಡಿದ್ದು, ಚಿಕನ್ ಗೀ ರೋಸ್ಟ್ ನಾನು ಮಾಡಿದ್ದು. ಇದರದ್ದು ವಿಡಿಯೋ ಇಲ್ಲ. ಇದು ಸಕ್ಕತ್ತಾಗಿ ಬಂದಿದೆ. ಇದು ಮಾತ್ರ ಅನ್ಬಿಲೀವಬಲ್, ಸೂಪರಾಗಿ ಬಂದಿದೆ. ನೋಡಿ ಗೊತ್ತಾದರೆ ಸಕ್ಕತ್ತಾಗಿ ಬಂದಿದೆ ಶೀರ್ವಾ. ಓಕೆ, ಅದು ಸಹ ಬ್ಯಾಟಿಂಗ್ ರೆಡಿಯಾಗಿದೆ. ನಮ್ಮದು ಗೀ ರೋಸ್ಟ್ ಸಹ ರೆಡಿಯಾಗಿದೆ. ಕೋರಿ ರೊಟ್ಟಿ ಸಹ ಕಾಯ್ತಾ ಉಂಟು. ಹೊಟ್ಟೆ ಸಹ ಹಸ್ತಿದೆ. ನಮ್ಮ ಪ್ಲೇಟ್ ಸಹ ನಮ್ಮನ್ನು ಹುಡುಕ್ತಾ ಇದೆ. ಸೊ ಇದಕ್ಕೆ ನಾನು ಫೈನಲ್ ಟಚ್ ಕೊಡ್ತೇನೆ. ಯಾವುದನ್ನು ಹಾಕಿದ್ರು ಕರಿಬೇವು ಹಾಕಬೇಕು. ಕರಿಬೇವನ್ನು ಹಾಕಿ ನಾನು ಇದಕ್ಕೆ ಫೈನಲ್ ಆಗಿ ಒಂದು ಟಚ್ಚನ್ನು ಕೊಟ್ಟಿದ್ದೇನೆ. ಇಲ್ಲಿಗೆ ಈ ಕಥೆ ಮುಕ್ತಾಯವಾಗುತ್ತೆ.
ನೀವು ಸಹ ಮಾಡ್ಕೊಳ್ಳಿ, ಚೆನ್ನಾಗಿ ತಿನ್ಕೊಳ್ಳಿ, ಮನೆಯಲ್ಲಿ ಎಂಜಾಯ್ ಮಾಡಿ, ಜಾಲಿ ಮಾಡಿ ಗುರುವೆ, ಏನು ಬೇಕಾದರೂ ಮಾಡಿ, ಟೆನ್ಷನ್ ಮಾಡ್ಕೊಬೇಡಿ. ಇರೋದೊಂದು ಲೈಫು, ಚೆನ್ನಾಗಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ, ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಈ ವ್ಲಾಗನ್ನು ನೋಡಿ, ಸಖತ್ತಾಗಿ ಬಂದಿದೆ, ತುಂಬ ಖುಷಿ ಆಯಿತು. ಇದನ್ನು ತಿಂದು ಹೇಗುಂಟಂತ ನಾನು ಮತ್ತೆ ಹೇಳ್ತೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಓಕೆ, ಗುಡ್ ಬಾಯ್ 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 ಬಾಯ್.